ತಂದೆಯ ದೇವರೇ, ನಿನ್ನ ಕೃಪೆಯ ಮೂಲಕವಾಗಿ ನಮ್ಮೆಲ್ಲರನ್ನ ನಡೆಸು. ತಂದೆಯ ದೇವರೇ, ನಿನ್ನ ವಿಶೇಷವಾದಂತಹ ಆತ್ಮನ ಮೂಲಕವಾಗಿ ನಮ್ಮನ್ನ ಕಾಯ್ದು ಕಾಪಾಡಿ ನಡೆಸು ಎಂಬುದಾಗಿ ತಂದೆಯ ದೇವರೇ, ನಮ್ಮ ಮಾತುಗಳನ್ನ, ನಮ್ಮ ಹೃದಯದ ಧ್ಯಾನವನ್ನ ನಿಮಗೆ ಸಮರ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಂತವನಾಗಿದ್ದೇನೆ ತಂದೆಯ ದೇವರೇ. ವರ್ಷ 39ನೇ ಅಧ್ಯಾಯ ಅಲ್ವಾ? ಯೆರೆಮೀಯ 39, 38 ಹಾಕಿದ್ದೀರಾ? ಈ ಒಂದು ದಿವಸದಲ್ಲಿ ನಾವು ಯೆರೆಮೀಯ 39ನೇ ಅಧ್ಯಾಯವನ್ನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನ ಧ್ಯಾನಿಸಲ್ಪಡೋಣ. ಈ ಒಂದು ಅಧ್ಯಾಯಗಳನ್ನ ಧ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ಇದರ ಹಿನ್ನೆಲೆಯನ್ನ ನಾವು ತಿಳಿದುಕೊಳ್ಳಲ್ಪಡುವಾಗ, ದೇವರಿಗಾಗ್ಲೇ ತನ್ನ ಪ್ರವಾದಿಗಳ ಮೂಲಕವಾಗಿ ಇಸ್ರಾಯೇಲ್ರಲ್ಲಾಗಿರ್ಬೋದು ಮತ್ತು ಅರಸನಾಗಿರ್ತಕ್ಕಂಥ ಚಿದ್ಕೀಯನಿಗೆ ಮಾತ್ರವಲ್ಲದೆ ಅಲ್ಲಿರ್ತಕ್ಕಂಥ ಪ್ರಧಾನ ವ್ಯಕ್ತಿಗಳಿಗೆ ದೇವರು ಆ ಒಂದು ದೇಶದ ಮೇಲೆ, ದೇವರು ಆ ವ್ಯಕ್ತಿಗಳ ಮೇಲೆ ತೆಗೆದುಕೊಂಡು ಬರಪಡುವಂತ ಘೋರವಾದಂತ ಆ ಒಂದು ಸಂಗತಿಗಳನ್ನ, ಸಂಭವಗಳನ್ನ ಪ್ರವಾದಿ ಆಗಿರ್ತಕ್ಕಂಥ ಯೆರೆಮೀಯನ ಮೂಲಕವಾಗಿ ಅಲ್ಲಿ ಮೊದಲೇ ತಿಳಿಸಿದ್ರು ಸಹ ಇಲ್ಲಿ ನೋಡ್ತಾ ಇದ್ದೇವೆ. ಇಸ್ರಾಯೇಲರು ಯಾವ ರೀತಿಯಾಗಿ ತಮ್ಮನ್ನ ತಾವು ತೋರ್ಪಡಿಸಿಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂಗತಿಯನ್ನ ನಾವು ಗಮನಿಸುವಾಗ, 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 15ರಿಂದ 20ನೇ ವಚನಗಳನ್ನ ನಾವು ಗಮನಿಸುವಾಗ, ಅದರ ಒಂದು 15ನೇ ವಚನವನ್ನ ನಾವು ಈ ರೀತಿಯಾಗಿ ಅಲ್ಲಿ ಗಮನಿಸ್ತೇವೆ. ಏನಂತ ನೋಡಿದ್ರೆ, ಅವರು ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಗಳನ್ನು ನಿವಾಸ ಸ್ಥಾನವನ್ನ ಕನಿಕರಿಸಿ ನಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನ ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನ ಗೇಲಿ ಮಾಡಿ ಆತನ ಮಾತುಗಳನ್ನ ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನ ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿ ಹತ್ತಿತು, ಅದರ ತಾಪವು ಆರಿ ಹೋಗಲೇ ಇಲ್ಲ ಎಂಬುದಾಗಿ. ಈ ಸಂಗತಿಗಳನ್ನ ಗಮನಿಸುವಾಗ ದೇವರು ಅನೇಕ ಬಾರಿ ಇಸ್ರಾಯೇಲರನ್ನ ಮಾತ್ರವಲ್ಲದೆ ಅರಸನಾಗಿರ್ತಕ್ಕಂಥ ಚಿದ್ಕೀಯನಿಗಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಪ್ರಧಾನ ಸೇವಕರಾಗಿರ್ಬೋದು ಅಥವಾ ಒಂದು ಇಸ್ರಾಯೇಲರ ಕೆಲವು ಮುಖ್ಯಸ್ಥರ ಬಳಿಯಲ್ಲಿ ಅಥವಾ ಆ ಒಂದು ವ್ಯಕ್ತಿಗಳ ಬಳಿಯಲ್ಲಿ ದೇವರು ತನ್ನ ಕೋಪಾಗ್ನಿಯನ್ನ ಅಥವಾ ಆ ಒಂದು ಇಸ್ರಾಯೇಲರಿಗೆ ಮುಂದೆ ಕಾಣಲ್ಪಡುವಂತ ಆ ಒಂದು ಘೋರವಾದಂತ ಸಂಗತಿಗಳನ್ನ ಪ್ರವಾದಿಯಾದಂತ ಯೆರೆಮೀಯನ ಮೂಲಕವಾಗಿ ಅನೇಕ ಬಾರಿ ತಿಳಿಯಪಡಿಸಿದ್ರು ಸಹ ಇಲ್ಲಿ ಏನಾಗ್ತದೆ ಅಂತಂದ್ರೆ, ನಾವು ಗಮನಿಸುವಾಗ ಅಲ್ಲೇ ವಾಕ್ಯ ನಾವು ನೋಡ್ತೇವೆ, ದೂತರ ಮುಖಾಂತರವಾಗಿ ಅವರನ್ನ ಎಚ್ಚರಿಸುತ್ತಾ ಇದ್ದರು. ಅವರೇನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಗೇಲಿ ಮಾಡುವವರಾಗಿ, ಅಪಹಾಸ್ಯ ಮಾಡುವವರಾಗಿ, ಅಥವಾ ಅವರು ಪ್ರವಾದಿಗಳು ಯಾವುದೇ ಮಾತನ್ನ ಆಡಬಾರದು ಅಂತಕ್ಕಂಥ ರೀತಿಯಲ್ಲಿ ಅವರನ್ನ ಹಿಂಸಿಸುವಂತದ್ದಾಗಿರ್ಬೋದು, ಅವರನ್ನ ಸೆರೆಮನೆಯಲ್ಲಿ ಹಾಕುವಂತದ್ದಾಗಿರ್ಬೋದು, ಅವರ ಬಾಯಿಯನ್ನ ಮುಚ್ಚುವಂತ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದನ್ನ ಈಗಾಗಲೇ ನಿನ್ನೆಯ ದಿವಸದಲ್ಲಿ ನಾವು ಧ್ಯಾನಿಸಲ್ಪಟ್ಟಂತ ಯೆರೆಮೀಯ 38ನೇ ಅಧ್ಯಾಯದಲ್ಲಿ ನಾವು ಗಮನಿಸಲ್ಪಟ್ಟಿದ್ದೇವೆ. ಅದರ ಸ್ವಲ್ಪ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ಮಾತ್ರ ನಾನು ಹೇಳುವಂತವನಾಗಿದ್ದೇನೆ. ಇಲ್ಲಿ ನೋಡ್ತೇವೆ, ಆಗ್ಲೇ ದೇವರು ಅಲ್ಲಿ ನೋಡ್ತಾ ಇದ್ದೇವೆ, ಇರ್ತಕ್ಕಂತ ಒಂದು ಪಟ್ಟಣದ ಪ್ರತಿಯೊಬ್ಬರಿಗೂ ಖಡ್ಗ ಕ್ಷಾಮಗಳಿಂದ ಸಾಯಲ್ಪಡುತ್ತಾರೆ. ಆ ಕಾರಣದಿಂದಾಗಿ ಇರ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಕಸ್ದೀರ್ ಅಂತಂದ್ರೆ ಬಾಬಿಲೋನ್ ಪಟ್ಟಣದ ಅರಸನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನ ಅಲ್ಲಿ ಅವರನ್ನ ಮೊರೆ ಹೊಕ್ಕುವಂತ ಸಂದರ್ಭದಲ್ಲಿ ಬದುಕುವಂತವರಾಗಿ ಕಾಣಲ್ಪಡುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಮಾತ್ರಲ್ಲದೆ ಒಂದು ವೇಳೆ ಅವರನ್ನ ಮೊರೆ ಹೊಕ್ಕದೆ ಹೋದ್ರೆ ಖಂಡಿತವಾಗಿ ಅವರು ನಾಶವಾಗಿ ಹೋಗ್ತಾರೆ ಅಂತಕ್ಕಂತ ಸಂಗತಿಯನ್ನ
ಯೆರೆಮೀಯನು ಇಲ್ಲಿ ತಿಳಿಸುವಂತ ಸಂದರ್ಭದಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ, ಕೆಲವು ಜನರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅರಸನಾಗಿರ್ತಕ್ಕಂತ ಚಿದ್ಕೀಯನ ಬಳಿಗೆ ಇಲ್ಲಿ ಹೋಗಿ ಆತನ ವಿರುದ್ಧವಾಗಿ ಅನೇಕ ಒಂದು ರೀತಿಯಾದಂತಹ ಷಡ್ಯಂತ್ರಗಳನ್ನ ಮಾಡುವಂತದ್ದನ್ನ ಇಲ್ಲಿ ಗಮನಿಸ್ತೀವಿ. 4ನೇ ವಚನವನ್ನ ನಾವು ಗಮನಿಸುವಾಗ, ಯೆರೆಮೀಯ 38ನೇ ಅಧ್ಯಾಯದ 4ನೇ ವಚನ, ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಇವನಿಗೆ ಮರಣದಂಡನೆ ಆಗ್ಬೇಕು, ಇವನು ಪಟ್ಟಣದಲ್ಲಿ ಉಳಿದಿರುವ ಯೋಧರಿಗೂ ಸಕಲ ಜನರಿಗೂ ಇಂಥ ಮಾತುಗಳನ್ನು ನುಡಿಯುತ್ತಾ ಅವರನ್ನ ಜೋಲು ಕೈಯವರನ್ನಾಗಿ ಮಾಡುತ್ತಾನೆ, ಈ ಜನರ ಕ್ಷೇಮವನ್ನಲ್ಲ ಹಾನಿಯನ್ನೇ ಹಾರೈಸುತ್ತಾನೆ ಎಂದು ಹೇಳಿದರು ಎಂಬುದಾಗಿ. ಅಲ್ಲಿರ್ತಕ್ಕಂತ ಜನರು ಯಾವ ರೀತಿಯಾಗಿ ಅಲ್ಲಿ ಯೆರೆಮೀಯನು ಮಾತನಾಡಬೇಕು ಎಂಬುದಾಗಿ ಅಪೇಕ್ಷಿಸುತ್ತಾನೆ ಅಂತಂದ್ರೆ, ಅವ್ರಿಗೆ ಏನು ಕೆಟ್ಟದ್ದಾಗಬಾರ್ದು, ಎಲ್ಲವೂ ಒಳ್ಳೆಯದಾಗಿ ಇರಬೇಕು ಎಂಬತಕ್ಕಂತ ಒಂದು ಆಲೋಚನೆಯಲ್ಲಿ ಮಾತನಾಡ್ಬೇಕು ಎಂಬತಕ್ಕಂತ ಒಂದು ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ದೇವರ ಮಕ್ಕಳು ಅಥವಾ ದೇವರ ಪ್ರವಾದನೆಗಳನ್ನ ನುಡಿತಕ್ಕಂತ ವ್ಯಕ್ತಿ ಖಡಾಖಂಡಿತವಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥ ಒಂದು ಸಂಗತಿಗಳನ್ನ ಗಮನಿಸುವಾಗ, ದೇವರ ಕೋಪಾಗ್ನಿ, ದೇವರ ರೋಷಾಗ್ನಿ, ದೇವರ ಒಂದು ಏನಂತ ಅಂದ್ರೆ, ದೇವರ ಒಂದು ಪಟ್ಟಣದ ಮೇಲೆ, ಜನಗಳ ಮೇಲೆ ತೆಗೆದುಕೊಂಡು ಬರಲ್ಪಡ್ತಕ್ಕಂತ ಒಂದು ಖಡ್ಗ ಘೋರ ಕ್ಷಾಮ ಖಂಡಿತವಾಗಿ ಅದು ಬರ್ತದೆ. ಅದು ಬರಬಾರದು ಅಥವಾ ಅದು ಆ ಒಂದು ವಿಷಯ, ಒಂದು ಸಂಗತಿ ನಡಿಬಾರ್ದು ಎಂಬತಕ್ಕಂತ ರೀತಿಯಲ್ಲಾದ್ರೆ ದೇವರು ಹೇಳುವಂತ ಆ ಒಂದು ಕಾರ್ಯಗಳನ್ನ ಮಾಡಲ್ಪಡಬೇಕು ಎಂಬುದಾಗಿ ಅಲ್ಲಿ ಯೆರೆಮೀಯನು ಹೇಳುವಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅರಸನಾಗಿರ್ತಕ್ಕಂಥ ಚಿದ್ಕೀಯನು ಅದಕ್ಕೆ ಆತನು ಒಪ್ಪಿಕೊಳ್ತಾ ಇಲ್ಲ. ಹೇಳ್ತಾ ಇದ್ದಾನೆ, ಅನೇಕ ಆಲೋಚನೆಗಳನ್ನ ದೇವರ ಮೂಲಕವಾಗಿ ಅಲ್ಲಿ ಅರಸನಾಗಿರ್ತಕ್ಕಂಥ ಚಿದ್ಕೀಯನಿಗೆ ಯೆರೆಮೀಯನು ಹೇಳುವಾಗ್ಲೂ ಸಹ ಅಲ್ಲಿ ಆತನ ಏನ್ ಮಾಡ್ತಾ ಇದ್ದಾನಂದ್ರೆ, 19ನೇ ವಚನವನ್ನು ಗಮನಿಸುವಾಗ, 38ನೇ ಅಧ್ಯಾಯದ 19ನೇ ವಚನವನ್ನು ಕೇಳುವಾಗ, ಇದನ್ನು ಕೇಳಿ ಅರಸನಾದಂತ ಚಿದ್ಕೀಯನು ಯೆರೆಮೀಯನಿಗೆ, ಕಸ್ದೀಯರು ತಮ್ಮನ್ನ ಮೊರೆ ಹೊಕ್ಕಿರುವ ಯೆಹೂದ್ಯರಿಗೆ ನನ್ನನ್ನು ಒಪ್ಪಿಸುವರು ಏನು, ಅವರು ನನ್ನನ್ನ ಹಿಂಸಿಸಾರು ಎಂದು ಶಂಕೆ ಪಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ಒಂದು ಯಾವ ರೀತಿಯಾಗಿ ಅವರ ಮನಸ್ಸನ್ನು ಅವರು ದೃಢಪಡಿಸಿಕೊಂಡಿದ್ದಾರೆ ಅಂದ್ರೆ, ಪ್ರವಾದಿಯಾಗಿರ್ತಕ್ಕಂಥ ಯೆರೆಮೀಯನು ಏನೇ ಹೇಳಿದ್ರು ಕೂಡ ಅದಕ್ಕೆ ಅವರು ಒಪ್ಪುವಂತ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಆ ರೀತಿಯಾಗಿ ಅವರ ಹೃದಯಗಳನ್ನ ಕಠಿಣ ಮಾಡಿಕೊಳ್ಳಲ್ಪಟ್ಟಿದ್ದಾರೆ. ಅವ್ರು ಏನೇ ಹೇಳಿದ್ರು ಕೂಡ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನ ಅರಸನಾಗಿರ್ತಕ್ಕಂಥವನಾಗಿರ್ಬೋದು, ಮಾತ್ರ ಅದೇ ಆ ಒಂದು ಪ್ರಧಾನ ವ್ಯಕ್ತಿಗಳು ಅವರೆಲ್ಲರೂ ಈ ರೀತಿಯಾದಂತ ಕಾರ್ಯಗಳನ್ನ ಮಾಡಲ್ಪಡ್ತಾ ಇದ್ದಾರೆ. ಪುನಃ ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿ ಯೆರೆಮೀಯನು ಹೇಳ್ತಾ ಇದ್ದಾನೆ, 20ನೇ ವಚನದಲ್ಲಿ, ನಿನ್ನನ್ನು ಒಪ್ಪಿಸರು, ನಾನು ನಿನಗೆ ಹೇಳಿರುವ ಯೆಹೋವನ ಮಾತನ್ನ ಕೈಗೊಂಡರೆ ಪ್ರಾಣವು ಉಳಿಯುವುದು ಎಂಬುದಾಗಿ. ನಾನು ಹೇಳ್ತಕ್ಕಂಥದ್ದನ್ನ ನೀನು ಕೈಗೊಂಡು ನಡೆ, ಅವಾಗ ಏನಾಗ್ತದೆ, ನಿನ್ನ ಪ್ರಾಣವು ಉಳಿಯಲ್ಪಡುತ್ತದೆ ಎಂಬುದಾಗಿ ಯೆರೆಮೀಯನು ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಆತನು ಹೇಳುವುದಕ್ಕೆ ಸಿದ್ಧವಿಲ್ಲ. ಇವತ್ತಿನ ದಿವಸಗಳಲ್ಲಿ ನಮ್ಮ ಸಭೆಗಳದ್ದು ಅದೇ ಪ್ರಕಾರವಾಗಿ ಆಗ್ತದೆ. ಏನಂದ್ರೆ, ದೇವರ ಮಕ್ಕಳು ಅಥವಾ ದೇವ ಸೇವಕರು ಹೇಳುವಂತ ಅನೇಕ ಸಂಗತಿಗಳನ್ನ ಏನಂತಂದ್ರೆ ತುಚ್ಛೀಕರಿಸಲ್ಪಟ್ಟವರಾಗಿ, ಬಿಡಲ್ಪಟ್ಟವರಾಗಿ, ಅಥವಾ ಒಂದು ಮಾತುಗಳನ್ನ ಕಿವಿಗೆ ಹಾಕಿಕೊಳ್ಳದವರಾಗಿ, ಅನೇಕವಾದಂತ ಬೇಡವಾಗಿರ್ತಕ್ಕಂಥ ವಿಷಯಗಳನ್ನ ತುಂಬಿಸಿಕೊಳ್ಳಲ್ಪಟ್ಟವರಾಗಿ ಎಲ್ಲವನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿಗಳಲ್ಲಿ ಅನೇಕ ವ್ಯಕ್ತಿಗಳು ಅಥವಾ ನಮ್ಮ ಸಭೆಗಳಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ದೇವರು ತನ್ನ ಜನರಿಗೆ, ದೇವರು ತನ್ನ ಮಕ್ಕಳಿಗೆ ತಿಳಿಸುವಂತದ್ದನ್ನ ತಿಳಿಸಲ್ಪಡುವಾಗ ಅದನ್ನ ಕೇಳದೆ ಹೋಗುವಂತ ಕಿವಿಗಳನ್ನಾಗಿ ಸೈತಾನನು ಇಲ್ಲಿ ಮಾಡಲ್ಪಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಅರಸನಾಗಿರ್ತಕ್ಕಂಥ ಚಿದ್ಕೀಯನ ಒಂದು ಕಿವಿಗಳನ್ನಾಗಿರ್ಬೋದು ಅಥವಾ ಇರ್ತಕ್ಕಂಥ ವ್ಯಕ್ತಿಗಳ ಕಿವಿಗಳನ್ನಾಗಿರ್ಬೋದು, ಆ ರೀತಿಯಾಗಿ ಸೈತಾನನು ಮಾರ್ಪಡಿಸಲ್ಪಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ಕೆಲವು ಏನಾದ್ರೂ ವ್ಯಕ್ತಿಗಳು ಸಲಹೆಗಳನ್ನ ಅಥವಾ ಒಳ್ಳೆಯ ಸಲಹೆಗಳನ್ನ ಕೊಡಬೇಕು ಅಥವಾ ಕೊಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ, ಅಥವಾ ಆತ್ಮಿಕವಾದಂತ ವ್ಯಕ್ತಿಗಳು ನಮಗೆ ಒಂದು ರೀತಿಯಾದಂತ ಒಂದು ಸಲಹೆಗಳನ್ನ ಕೊಡುತ್ತಾರೆ ಎಂಬುದಾಗಿ ಹೇಳುವಾಗ, ನಮ್ಮ ಕಿವಿಗಳಲ್ಲಿ ಕೇಳಿಸುವಂತ ಒಂದು ಶಬ್ದ, ಅಯ್ಯೋ ಈ ವ್ಯಕ್ತಿ ಬಂದ್ರು ಇದನ್ನೇ ಹೇಳೋದಕ್ಕೆ ಅಂತ ಬರ್ತಾನೆ, ಕೇವಲ ಇದೇ ಇವರ ಮಾತಾಗಿ ಹೋಗ್ತದೆ ಎಂಬುದಾಗಿ ಅವರ ಮಾತುಗಳನ್ನ ತುಚ್ಛೀಕರಿಸಲ್ಪಟ್ಟವರಾಗಿ, ಅವರ ಮಾತುಗಳಿಗೆ
ಬಿಡದೆ ಅನೇಕ ಕಾರ್ಯಗಳಲ್ಲಿ ನಾವು ಹೊರಟು ಹೋಗ್ತೇವೆ. ಕೊನೆಗೆ ಜೀವಿತವೇ ನಾಶವಾಗಿ ಹೋಗುವಂತ ಪರಿಸ್ಥಿತಿಗಳಲ್ಲಿ ಅದು ಕಂಡು ಬರಲ್ಪಡ್ತದೆ. ಅದೇ ಸಂಭವ, ಅದೇ ವಿಚಾರ ಇಲ್ಲಿ ಇಸ್ರಾಯೇಲರಿಗೆ ಅಲ್ಲಿ ನಡೆಯಲ್ಪಡ್ತಾ ಇದೆ. ದೇವರ ಮಾತಿಗೆ ಅವರು ಕಿವಿಗೊಡದವರಾಗಿ ಹೋಗಲ್ಪಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇಲ್ಲಿ ಏನು ನಡೆಯಲ್ಪಟ್ಟಿದೆ ಎಂಬುದಾಗಿ 39ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ, ಅರಸನಾಗಿರ್ತಕ್ಕಂಥ ಚಿದ್ಕೀಯನ ಆಳ್ವಿಕೆ 9ನೇ ವರ್ಷದ 10ನೇ ತಿಂಗಳಿನಲ್ಲಿ ನೆಬೂಕದ್ನೆಚ್ಚರ್ ಏನ್ ಮಾಡ್ತಾ ಇದ್ದಾನೆ, ಸಕಲ ಸೈನ್ಯವಾಗಿ ಆತನು ಇಸ್ರಾಯೇಲ್ ಆ ಒಂದು ಯೆರೂಸಲೇಮ್ ಪಟ್ಟಣವನ್ನ ಸಂಪೂರ್ಣವಾಗಿ ಆತನು ಕೈವಶ ಮಾಡಿಕೊಳ್ಬೇಕು ಎಂಬುದಾಗಿ ಬರಲ್ಪಟ್ಟವನಾಗಿ ಅಲ್ಲಿ ನೋಡ್ತೇವೆ. ಎಲ್ಲ ಸಿಕ್ಕ ಪ್ರತಿಯೊಬ್ಬರನ್ನ ಆತನು ಏನ್ ಮಾಡ್ತಾ ಇದ್ದಾನೆ, ನಾಶ ಮಾಡಿ ಆಗ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇದ್ದೇವೆ, ಮೊದಲೇ ಆ ವ್ಯಕ್ತಿ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಆ ಒಂದು ದೇವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಆ ಒಂದು ಬಾಬಿಲೋನ್ ದೇಶದ ಒಂದು ನೆಬೂಕದ್ನೆಚ್ಚರ ಅಥವಾ ಅಲ್ಲಿ ನೋಡ್ತೇವೆ ಕಸ್ದ್ಯರು ಎಂಬುದಾಗಿ ಹೇಳ್ತೇವೆ, ಅವರ ಬಳಿಯಲ್ಲಿ ಆತನು ಹೋಗಿ ಒಂದ್ ರೀತಿಯಾಗಿ ಅವರ ಒಂದು ಮೊರೆಯನ್ನು ಹೊಕ್ಕಿಕೊಳ್ಳಲ್ಪಡುವಂತ ಸಂದರ್ಭದಲ್ಲಿ ಆತನ ಜೀವವಾಗಿರ್ಬೋದು, ಅಲ್ಲಿರ್ತಕ್ಕಂಥ ಅನೇಕ ವ್ಯಕ್ತಿಗಳ ಒಂದು ಜೀವವು ಅದು ಉಳಿಯಲ್ಪಡ್ತಾ ಇತ್ತು. ಆದ್ರೆ ಇವತ್ತಿನ ಏನ್ ಮಾಡ್ತಾ ಇದ್ದಾನೆ, ಒಂದ್ ವೇಳೆ ನಾನು ಹೋಗಲ್ಲಿ ಉಳ್ಕೊಂಡ್ಬಿಟ್ರೆ ಅಥವಾ ಅವರ ಮರೆಯನ್ನು ಹೋಗ್ತಿದ್ರೆ ಅವ್ರು ಪುನಃ ನನ್ನನ್ನು ಏನ್ ಮಾಡ್ತಾರೆ ಅಂತಂದ್ರೆ ಹಿಂಸಿಸಿ ನನ್ನನ್ನು ಹಾಗೆ ಹೀಗೆ ಮಾಡ್ತಾರೆ ಅಂತಕ್ಕಂಥ ಒಂದು ತನ್ನದೇ ಆದಂತ ಆಲೋಚನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆತನು ಕೆಲವು ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಯಾವಾಗ ಆ ನೆಬೂಕದ್ನೆಚ್ಚರನು ಆ ಒಂದು ಅರಸನ ಆತನ ಸೈನ್ಯ ಸಮೇತವಾಗಿ ಆ ಒಂದು ಪಟ್ಟಣವನ್ನ ಆತನು ಆಕ್ರಮಣ ಮಾಡಿಕೊಳ್ತಾ ಇದ್ದಾನೆ ಎಂಬುದಾಗಿ ಗೊತ್ತಾಗ್ತಾ ಇದೆಯೋ, ಆಗ ತತ್ಕ್ಷಣವಾಗಿ ಅರಸ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಉದ್ಯಾನವನದಲ್ಲಿರ್ತಕ್ಕಂಥ ಒಂದು ಮಾರ್ಗವಾಗಿ ಓಡುವುದಕ್ಕೆ ಆತನ ಏನ್ ಮಾಡ್ತಾ ಇದ್ದಾನೆ, ಪ್ರಯಾಸವನ್ನ ಪಡ್ತಾ ಇದ್ದಾನೆ. ಅಲ್ಲಿ ಜನರ ಮೇಲೆ ಯಾವುದೇ ಕನಿಕರವಾಗ್ಲಿ ಅಥವಾ ಯಾವುದೇ ಆಲೋಚನೆ ಆಗ್ಲಿ ಅಥವಾ ತನ್ನ ಮನೆಯವರ ಮೇಲೆ ಯಾವುದೇ ಆಲೋಚನೆಗಳನ್ನ ಇಟ್ಕೊಳ್ಳದೆ ಅಲ್ಲಿಂದ ಆತನ ಏನ್ ಮಾಡ್ತಾ ಇದ್ದಾನೆ, ಪಲಾಯನವನ್ನ ಮಾಡ್ತಾ ಇದ್ದಾನೆ. ನೋಡಿ, ಅಲ್ಲಿ ದೇವ್ರು ಹೇಳಿದಂತ ಮಾತಿಗೆ ಆತನು ವಿಧೇಯನಾಗಿ ನಡೆದುಕೊಳ್ಳದೆ ತನ್ನದೇ ಆಲೋಚನೆಯನ್ನ ಆತನು ಮಾಡಿಕೊಂಡು ಹೊರಡ್ತಾ ಇದ್ದಾನೆ. ನಮ್ ಜೀವಿತಗಳಲ್ಲಿ ಅಥವಾ ನಮ್ಮ ಸಭೆಗಳಲ್ಲಿ ಕೆಲವರು ಹೇಗೆ ಕಾಣಿಸಿಕೊಳ್ತಾರೆ ಅಂತಂದ್ರೆ, ದೇವರು ಹೇಳುವಂತ ಮಾರ್ಗವನ್ನ ನಡೆಯದೆ ತಮ್ಮದೇ ಮಾರ್ಗವಾಗಿ ತಮ್ಮದೇ ಮಾರ್ಗದಲ್ಲಿ ನಡೆಯಲ್ಪಡಬೇಕೆಂಬತಕ್ಕಂಥ ರೀತಿಯಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಗಳನ್ನ ಮಾಡಿ ಅನೇಕ ದೂರದ ಪ್ರಯಾಣಗಳನ್ನ ಮಾಡಲ್ಪಡ್ತಾರೆ. ಆದ್ರೆ ಕೊನೆಗೆ ಅವರಿಗೆ ಸಿಗುವಂತ ಒಂದೇ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಾಶ, ಮರಣ ಎಂಬುದಾಗಿ. ಇಲ್ಲಿ ನೋಡ್ತೇವೆ, ದೇವ್ರು ಯಾವಾಗ್ಲೂ ನಮ್ಮ ದೇವ್ರು ಏನಪ್ಪಾ ಎಂಬುದಾಗಿ ನೋಡುದಾದ್ರೆ ಆತನು ಕರುಣಿಸುವಾತನು, ಕ್ಷಮಿಸುವಾತನು ಎಂಬುದಾಗಿ ನಾವು ವಾಕ್ಯಗಳಲ್ಲಿ ಗಮನಿಸ್ತೇವೆ. ಆತನು ಯಾವತ್ತಿಗೂ ಏನಪ್ಪಾ ಅಂತಂದ್ರೆ ಕ್ಷಮಿಸುವಂತ ದೇವರು ಆತನಾಗಿ ತನ್ನ ಮಕ್ಕಳನ್ನ, ತನ್ನ ಜನರನ್ನ ಆತನು ಕಾಯುವಂತವನಾಗಿ ಇರ್ತಾನೆ ಎಂಬುದಾಗಿ ಇಲ್ಲಿ ನಾವು ವಾಕ್ಯಗಳಲ್ಲಿ ಗಮನಿಸ್ತೇವೆ ಪ್ರೇಮ. ಆದ್ರೆ ಇಲ್ಲಿ ಈ ವ್ಯಕ್ತಿಯನ್ನ ಗಮನಿಸುವಾಗ ದೇವರ ಮಾತಿಗೆ ಆತನು ಯಾವುದೇ ವಿಧೇಯತೆಯನ್ನ ಆತನು ತೋರಿಸಲೇ ಇಲ್ಲ. ನಾವೀಗಾಗ್ಲೇ ಕಲ್ವರ್ ಚಾಪಲ್ ಬೈಬಲ್ ಜರ್ನಿಯ ಒಂದು ಅಧ್ಯಯನಗಳಲ್ಲಿ ನಾವು ಈಗಾಗಲೇ ಕೇಳಿಕೊಂಡಿದ್ದೇವೆ ಏನಂತ ಅಂದ್ರೆ, ಆತನ ಒಂದು ಪ್ರಾರಂಭವೂ ಬಹಳ ಕೆಟ್ಟದ್ದಾಗಿತ್ತು, ಆತನ ಅಂತ್ಯವೂ ಸಹ ಬಹಳ ಕೆಟ್ಟದ್ದಾಗಿಯೇ ಇತ್ತು ಎಂಬುದಾಗಿ. ಜನರಿಗೆ ಯಾವುದೇ ಒಳ್ಳೆಯ ಸಂಗತಿಗಳನ್ನಾಗಿರ್ಬೋದು ಅಥವಾ ಇಸ್ರಾಯೇಲರನ್ನ ಒಳ್ಳೆಯತನದಲ್ಲಿ ನಡೆಸಲ್ಪಡಬೇಕು ಅಥವಾ ಇಸ್ರಾಯೇಲರನ್ನ ದೇವರ ಕಡೆಗೆ ನಡೆಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಯಾವುದೇ ವಿಚಾರವಾಗ್ಲಿ ಅಥವಾ ಯಾವುದೇ ವಿಷಯಗಳು ಆತನಲ್ಲಿ ಕಂಡು ಬರಲೇ ಇಲ್ಲ. ಇಲ್ಲಿ ನೋಡ್ತೇವೆ, ಯೋನನ ಒಂದು ಪುಸ್ತಕದಲ್ಲಿ ಅಥವಾ ಯೋನನ ಒಂದು ವಿಚಾರಗಳನ್ನ ನಾವು ಗಮನಿಸುವಾಗ ದೇವರು ಆತನೇನಾಗಿದ್ದಾನೆ, ಆ ನಿನೆವೆ ಪಟ್ಟಣದ ವ್ಯಕ್ತಿಗಳು ದೇವರು ಈ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಈ ದೊಡ್ಡ ಸಂಗತಿಯನ್ನ ಅವರ ಜೀವಿತದಲ್ಲಿ ನಡೆಯುವುದಕ್ಕಿದೆ ಎಂಬುದಾಗಿ ಹೇಳುವಾಗ ಅರಸನ ಸಮೇತವಾಗಿ ಎಲ್ಲರೂ ಗೋಣಿತಟ್ಟುಗಳ ಮೂಲಕವಾಗಿ ದೇವರ ಮುಂದೆ ತಮ್ಮನ್ನ ತಾವು ಒಪ್ಪಿಸಿಕೊಳ್ಳಲ್ಪಟ್ಟವರಾಗಿ ದೇವರಿಂದ ಕ್ಷಮಾಪಣೆಯನ್ನ
ಪಡೆದುಕೊಳ್ಪಟ್ಟವರಾಗಿ ಆ ಪಟ್ಟಣದ ಮೇಲೆ ಬರೋದಕ್ಕಿದ್ದಂತ ಆ ಘೋರವಾದಂತ ಆ ಒಂದು ಏನಪ್ಪಾ ಅಂತ ಅಂದ್ರೆ ಖಡ್ಗ ಕ್ಷಾಮಗಳಿಂದ ಅವರು ತಪ್ಪಿಸಿಕೊಳ್ಳಲ್ಪಟ್ಟಿರ್ತಾರೆ. ಆದ್ರೆ ಇಲ್ಲಿ ನಾವು ಗಮನಿಸುವಾಗ ಈ ವ್ಯಕ್ತಿ ಹೇಗೆ ಅಂತಂದ್ರೆ ಆತನು ಯಾವುದೇ ಮಾತನ್ನ ಆತನು ಗಣನೆಗೆ ತೆಗೆದುಕೊಳ್ಳದೆ ಆತನು ಬಿಡುವಂತದನ್ನ ಗಮನಿಸ್ತೇವೆ. ಈ ಕಾರಣದಿಂದಾಗಿ ನಾವು ನೋಡುವಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ 7 ಮತ್ತು 8ನೇ ವಚನಗಳನ್ನ ನಾವು ಗಮನಿಸುವಾಗ 6, 7, 8 ವಚನ ಗಮನಿಸುವಾಗ ಅವನ ಮಕ್ಕಳನ್ನ ಅಲ್ಲೇ ಅವನ ಕಣ್ಣೆದುರಿಗೆ ವಧಿಸಿ ಯಹೂದ್ಯದ ಸಮಸ್ತ ಶ್ರೀಮಂತರನ್ನ ಕೊಲ್ಲಿಸಲ್ಪಟ್ಟವನಾಗಿ ಮಾತ್ರವಲ್ಲದೆ ಇದಲ್ಲದೆ ಚಿದ್ಕೀಯನ ಕಣ್ಣುಗಳನ್ನ ಕೀಳಿಸಿ ಅವನನ್ನ ಬಾಬೆಲಿಗೆ ಸಾಗಿಸಬೇಕೆಂಬುದಾಗಿ ಬೇಡಿ ಹಾಕಲ್ಪಟ್ಟನು. ಮಾತ್ರವಲ್ಲದೆ ಕಸ್ದೀಯರು ಅರಮನೆಯನ್ನ ಪ್ರಜೆಗಳ ಮನೆಗಳನ್ನ ಬೆಂಕಿಯಿಂದ ಸುಟ್ಟು ಯೆರೂಸಲೇಮಿನ ಸುತ್ತಣ ಗೋಡೆಗಳನ್ನ ಕೆಡವಲ್ಪಟ್ಟರು. ಮಾತ್ರ ಅಲ್ಲದೆ ಇಲ್ಲಿ ಹೇಳ್ತಾ ಇದೆ ಯಾವ ರೀತಿಯಾಗಿ ಯೆರೆಮೀಯನ ಕೆಲವು ವ್ಯಕ್ತಿಗಳು ಯೆರೆಮೀಯನ ಮಾತನ್ನ ಕೇಳಿ ಅಲ್ಲಿ ನೋಡ್ತಾ ಇದ್ದೇವೆ ಕಸ್ದೀಯರ ಮರೆ ಹೊಕ್ಕವರನ್ನ ಬಾಬೆಲಿಗೆ ಏನ್ ಮಾಡ್ತಾ ಇದಾರೆ, ಅಲ್ಲಿ ಅವರನ್ನ ಸರಿಯಾಗಿ ಕರೆದುಕೊಂಡು ಹೋಗ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತೇವೆ. ಇಲ್ಲಿ 9ನೇ ವಚನ ಗಮನಿಸುವಾಗ ಹಾಗೂ ಕವಲು ದಂಡಿನ ಅಧಿಪತಿಯಾದ ನೆಬೂರಾಜನು ಪಟ್ಟಣದಲ್ಲಿ ಉಳಿದವರನ್ನ ಮೊದಲೇ ತನ್ನನ್ನ ಮೊರೆ ಹೊಕ್ಕವರನ್ನ ಇತರ ಸಮಸ್ತ ಜನರನ್ನ ಬಾಬೆಲಿಗೆ ಸೆರೆ ಹೋಯ್ತನು. ಆದರೆ ಏನು ಇಲ್ಲದ ಕೆಲವು ಬಡ ಜನರನ್ನ ಯಹೂದ್ಯ ದೇಶದಲ್ಲೇ ಬಿಟ್ಟು ಆಗಲೇ ಅವರಿಗೆ ಹೊಲ ತೋಟಗಳನ್ನ ಕೊಡಲ್ಪಟ್ಟರು ಎಂಬುದಾಗಿ ದೇವರು ಒಂದು ಕಾರ್ಯಗಳನ್ನ ಮಾಡುವುದಕ್ಕೆ ಹೇಳಿದ್ದಾರೆ ಎಂಬುದಾಗಿ ಹೇಳುವಾಗ ಖಂಡಿತ ದೇವರು ಅದರ ಮೂಲಕವಾಗಿ ನಮ್ಮ ಜೀವಿತವನ್ನ ಆಶೀರ್ವಾದ ಮಾಡ್ತಾನೆ. ನಾವ್ ಅನೇಕ ಸಾರಿ ಏನ್ ಮಾಡ್ತೀವಿ ಅಂತಂದ್ರೆ ದೇವರು ಹೇಳಿದಂತ ರೀತಿಯಲ್ಲಿ ನಡೆದುಕೊಳ್ಳಲ್ಪಡದೆ ನಾವು ಮಾಡುವಂತ ಪ್ರಶ್ನೆ ಯಾಕೆ ಎಂಬುದಾಗಿ. ನಾವು ಮಾಡುವಂತ ಪ್ರಶ್ನೆ ಯಾವಾಗ್ಲೂ ದೇವರಲ್ಲಿ ಅನೇಕ ವಿಧವಾಗಿ ನಾವು ಪ್ರಶ್ನೆಗಳನ್ನ ಮಾಡ್ತೇವೆ. ಯಾಕೆ, ಏನು, ಎಲ್ಲಿ, ಯಾವಾಗ, ಹೇಗೆ, ಈ ವಿಚಾರಗಳನ್ನ ದೇವರ ಸಮ್ಮುಖದಲ್ಲಿ ನಾವು ಮಾಡ್ತೇವೆ. ಆದ್ರೆ ದೇವರು ನಮ್ಮಲ್ಲಿ ತಿಳಿಸುವಂತ ಒಂದು ಸಂಗತಿ ಏನಂದ್ರೆ ಇದರ ಮೂಲಕವಾಗಿ ನಾವು ತಿಳಿದುಕೊಳ್ತಕ್ಕಂಥ ಒಂದು ವಿಷಯ ಏನಂತಂದ್ರೆ ದೇವರು ಆತನ ವ್ಯಕ್ತಿಗಳ ಮೂಲಕವಾಗಿ ಆತನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಎಚ್ಚರಪಡಿಸುವಂತ ಸಂದರ್ಭಗಳಲ್ಲಿ ನಮ್ಮನ್ನ ನಾವು ತಗ್ಗಿಸಿಕೊಳ್ಳಲ್ಪಟ್ಟವರಾಗಿ ನಮ್ಮನ್ನ ನಾವು ಆತನ ಒಂದು ಅಂಗೈಗಳಲ್ಲಿ ನಮ್ಮನ್ನ ಒಪ್ಪಿಸಿಕೊಳ್ಳಲ್ಪಡುವಾಗ ಖಂಡಿತವಾಗಿ ದೇವರು ಆತನ ಕೃಪೆಯ ಮೂಲಕವಾಗಿ ನಮ್ಮನ್ನ ಕರುಣಿಸಿ ರಕ್ಷಿಸಿ ಕಾಪಾಡುವಂತ ದೇವರು ಆತನಾಗಿದ್ದಾನೆ. ಅದೇ ಇಲ್ಲಿ ನಡೀತಾ ಇದೆ. ಅದು ಮಾತ್ರ ಅಲ್ಲದೆ ಇಲ್ಲಿ ನೋಡ್ತೇವೆ ಸೆರೆಮನೆಗೆ ಆ ಯೆರೂಸಲೇಮ್ ಇರ್ತಕ್ಕಂಥ ವ್ಯಕ್ತಿಗಳೇ ಇಲ್ಲಿ ಯೆರೆಮೀಯನನ್ನ ಆತನು ಮಾತನಾಡ್ದಂತ ಇದ್ದಂತ ಆ ಒಂದು ಮಾತುಗಳಿಂದಾಗಿ ಏನ್ ಮಾಡ್ತಾ ಇದಾರೆ, ಅವನನ್ನ ಸೆರೆಮನೆಗೆ ಹಾಕಲ್ಪಟ್ಟಿದ್ದಾರೆ. ಆದ್ರೆ ಇಲ್ಲಿ ಬಾಬಿಲೋನ್ನವರು ಬಂದು ಏನ್ ಮಾಡ್ತಾ ಇದ್ದಾರೆ, ಯೆರೆಮೀಯನನ್ನ ಆ ಸೆರೆಮನೆಯಿಂದ ಬಿಡುಗಡೆ ಮಾಡಿ ನಡೆಸುವಂತದ್ದನ್ನ ಇಲ್ಲಿ ಗಮನಿಸ್ತೇವೆ. ಇಲ್ಲಿ 13ನೇ ವಚನವನ್ನ ಗಮನಿಸುವಾಗ ಕಾವಲು ದಂಡಿನ ಅಧಿಪತಿಯಾದ ನೆಬೂರಾಜನ ದಾನ್ ಕಂಚುಕಿಯರ ಮುಖ್ಯಸ್ಥನಾದ ನಿಷ್ಬೋಜಾನ್ ಜೋಯಿಸರ ಮುಖ್ಯಸ್ಥನಾದ ನೆರ್ಗೆಲ್ಸೆರ್ಚರ್ ಅಂತೂ ಬಾಬೆಲಿನ ಅರಸರ ಸಮಸ್ತ ಮುಖ್ಯಾಧಿಕಾರಿಗಳು ಯೆರೆಮೀಯನನ್ನು ಕಾರಾಗೃಹದ ಅಂಗಳದಿಂದ ಕರೆತರಿಸಿ ಅಹಿಕಾಮನ ಮಗನು ಶಾಫನನ ಮೊಮ್ಮಗನೂ ಆದ ಗೆದ್ದೆಲನ ವಶಕ್ಕೆ ಒಪ್ಪಿಸಿ ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ಅಂದಿನಿಂದ ಯೆರೆಮೀಯನು ಎಂದಿನಂತೆ ಜನರ ಮಧ್ಯದಲ್ಲಿ ವಾಸಿಸಲ್ಪಟ್ಟನು ಎಂಬುದಾಗಿ ಇಲ್ಲಿ ನೋಡ್ತೇವೆ. ದೇವರು ತನ್ನ ವ್ಯಕ್ತಿಗಳನ್ನ ರಕ್ಷಿಸಿ ಕಾಪಾಡಿ ನಡೆಸಬೇಕು ಅಂದ್ರೆ ಯಾವುದೇ ರೀತಿಯಾಗಿ ಆದ್ರೂ ಸಹ ದೇವರು
ತನ್ನ ವ್ಯಕ್ತಿಗಳನ್ನ ಆತನು ಕಾಯ್ದು ಕಾಪಾಡಿ ನಡೆಸುವಂತವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಯೆರೆಮೀಯನ ಸ್ವಂತ ಜನರ ಸ್ವಂತ ಅಧಿಕಾರಿಗಳು ಏನಾಗಿದ್ದಾರೆ ಅಂತಂದ್ರೆ, ಕರುಣೆಯನ್ನ ತೋರಿಸಿದವರು, ಅಲ್ಲಿ ಅನೇಕ ಏನಪ್ಪಾ ಅಂತಂದ್ರೆ ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡುವಂತವರಾಗಿ ಕಾಣಿಸಲ್ಪಡುವಂತವರಾಗಿ, ದೇವರು ಎದುರು ನೋಡ್ತಕ್ಕಂತ ಒಂದು ರೀತಿಯಾದಂತ ಕರುಣೆ, ದಯೆ, ನೈತಿಕತೆ ಅಥವಾ ನಿಷ್ಠೆ ಇವೆಲ್ಲವುಗಳಿಂದ ಬಹಳ ದೂರವಾಗಿ ನಡೆದುಕೊಳ್ಳಲ್ಪಟ್ಟರು. ಹಾಗಾಗಿ ವೈರಿಗಳಿಂದ ಉಂಟಾಗಲ್ಪಟ್ಟಂತ ಒಂದು ಏನಪ್ಪಾ ಅಂತ ಅಂದ್ರೆ ಆ ಒಂದು ನಾಚಿಕೆ ಆಗಿರ್ಬೋದು, ಅಥವಾ ಒಂದು ಆಕ್ರಮಣವಾಗಿರ್ಬೋದು, ಅಥವಾ ಅದನ್ನ ಆಕ್ರಮಿಸಿಕೊಳ್ತಕ್ಕಂತ ಒಂದು ಸಂಗತಿಗಳಾಗಿರ್ಬೋದು, ಅದೆಲ್ಲವೂ ಅವರು ಮಾಡಲ್ಪಟ್ಟಂತ ಕೇಡಿಗೆ ತಕ್ಕ ಪ್ರತ್ಯುತ್ತರವಾಗಿಯೇ ಇದೆ ಎಂಬುದಾಗಿ. ಅದಾದ ನಂತರದಲ್ಲಿ ಪುನಃ ದೇವರು ಯಾವತ್ತಿಗೂ ಅಂತಂದ್ರೆ ತನ್ನ ಮಕ್ಕಳನ್ನ ಆತನು ಎಂದಿಗೂ ಕೈ ಬಿಡದೆ ಕಾಯುವಂತ ವ್ಯಕ್ತಿಯಾಗಿದ್ದಾನೆ. ದೇವರು ಆತನ ಜನರ ಎಷ್ಟೇ ತಪ್ಪುಗಳನ್ನ, ಎಷ್ಟೇ ಕೇಡುಗಳನ್ನ ದೇವರಿಂದ ದೂರ ಹೋದ್ರೂ ಸಹ ದೇವರು ಆತನು ಮನ ಮರುಗುವಂತವನು, ಕ್ಷಮಿಸುವಂತವನು. ಅಲ್ಲಿ ನೋಡ್ತೇವೆ, ನಾವೆಷ್ಟೇ ಆತನಿಗೆ ದೂರವಾಗಿ ಹೋದ್ರೂ ಸಹ ಪುನಃ ಪುನಃ ಆತನು ನಮ್ಮನ್ನ ಸೇರಿಸಿಕೊಳ್ಳುವಂತ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ಗಮನಿಸುತ್ತೇವೆ. ಇಲ್ಲಿ 17ನೇ ವಚನವನ್ನ ನಾವು ಗಮನಿಸುವಾಗ, ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ. ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನ ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗದಂತೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನ ಸೆಳೆದುಕೊಂಡು ಹೋಗುವಿ. ಇದು ಯೆಹೋವನ ನುಡಿ ಎಂಬುದಾಗಿ. ಈ ವಾಗ್ದಾನ ಯಾರಿಗೆ ಇಲ್ಲಿ ಸಿಗುತ್ತಾ ಇದೆ ಎಂಬುದಾಗಿ ನಾವು ಗಮನಿಸುವಾಗ, ಎಬೇದ್ ಮೇಲಕನಿಗೆ ಎಂಬುದಾಗಿ ಇಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ ಪ್ರಿಯರೇ. ಯಾವ ರೀತಿಯಾಗಿ ದೇವರು ತನ್ನ ಜನರನ್ನ ಪುನಃ ಆತನು ನಡೆಸ್ತಾನೆ, ಪುನಃ ತನ್ನ ಜನರನ್ನ ಆತನು ಕಾಪಾಡಲ್ಪಡುತ್ತಾನೆ, ಪುನಃ ಅವರಿಗೆ ಏನಪ್ಪಾ ಅಂತ ಅಂದ್ರೆ ಒಳ್ಳೆಯ ಸಂಗತಿಗಳನ್ನ ಮಾತ್ರಲ್ಲದೆ ಅವರನ್ನ ಪುನಃ ಉದ್ಧರಿಸಲ್ಪಡ್ತಾನೆ, ಒಳ್ಳೆಯ ರೀತಿಯಾದಂತಹ ಕಾರ್ಯಗಳನ್ನ ಆತನ ಅವರಿಗೆ ಮಾಡಿ ನಡೆಸ್ತಾನೆ ಎಂಬುದಾಗಿ ಇಲ್ಲಿ ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ತಿಳಿಸುವಂತದನ್ನ ಇಲ್ಲಿ ಗಮನಿಸ್ತೇವೆ ಪ್ರಿಯರೇ. ಈ ಒಂದು ಅಧ್ಯಾಯದ ಮೂಲಕವಾಗಿ ನಾವುಗಳು ತಿಳಿದುಕೊಳ್ಳಲ್ಪಡಬೇಕಾಗ್ತಕ್ಕಂಥ ಮುಖ್ಯ ಒಂದು ವಿಷಯ ಸಂಗತಿಯನ್ನೆಂಬುದಾಗಿ ನೋಡುವಾಗ, ನಮ್ಮ ದೇವರು ಆತನು ಕರುಣಿಸುವಾತನು ಎಂಬುದಾಗಿ. ನಾವೆಷ್ಟೇ ತಪ್ಪುಗಳನ್ನ ಮಾಡಿದ್ರು ಸಹ, ನಾವು ಆತನ ವಿರುದ್ಧವಾಗಿ ಎಷ್ಟೇ ದೂರ ಹೋದ್ರು ಸಹ, ಆತನ ಸಮ್ಮುಖವನ್ನೇ ತ್ಯಜಿಸಲ್ಪಟ್ಟವರಾಗಿ ಹೋದ್ರು ಸಹ, ನಾವುಗಳು ಮನ ಮರುಗಲ್ಪಟ್ಟವರಾಗಿ ಆತನ ಸಮ್ಮುಖದಲ್ಲಿ ನಾವು ಬರುವಾಗ ಖಂಡಿತವಾಗಿ ದೇವರು ನಮ್ಮ ಜೀವಿತಗಳನ್ನ ಆತನು ಖಂಡಿತವಾಗಿ ಕರುಣಿಸಿ ರಕ್ಷಿಸಿ ಉದ್ಧಾರ ಮಾಡುವಂತ ದೇವರು ಆತನಾಗಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನ ಉದ್ಧರಿಸುವೆನು ಎಂಬುದಾಗಿ. ಯಾವಾಗ ಎಂಬುದಾಗಿ ನೋಡುವಾಗ, ನಮ್ಮನ್ನೇ ನಾವು ಆತನಿಗೆ ಒಪ್ಪಿಸಿಕೊಡುವಾಗ, ನಮ್ಮ ಪಾಪಗಳನ್ನ ಆತನ ಸಮ್ಮುಖದಲ್ಲಿ ಅರಿಕೆ ಮಾಡಿಕೊಳ್ಳುವಾಗ ದೇವರು ನಮ್ಮನ್ನ ಆತನು ಉದ್ಧರಿಸುವಂತವನಾಗಿದ್ದಾನೆ. ಹಾಗಾಗಿ ನಾವು ನೋಡ್ತೇವೆ, ಇಸ್ರಾಯೇಲರ ರೀತಿಯಲ್ಲಿ ಅರಸನಾಗಿರ್ತಕ್ಕಂಥ ಚಿದ್ಕೀಯನ ರೀತಿಯಲ್ಲಿ ದೇವರು ನಮಗೆ ತಿಳಿಸುವಂತ ಸಂಗತಿಗಳನ್ನ ತುಚ್ಛೀಕರಿಸಲ್ಪಟ್ಟವರಾಗಿ ಅಥವಾ ಆತನ ಮಾತಿಗೆ ಕಿವಿಗೊಡದವರಾಗಿ ನಾವು ಹೋಗುವಾಗ ಖಂಡಿತವಾಗಿ ನಮಗೆ ನಾಶವೇ ಗತಿ ಎಂಬುದಾಗಿ ನಾವು ಇಲ್ಲಿ ಗಮನಿಸ್ತೇವೆ. ಅದು ಮಾತ್ರ ಅಲ್ಲದೆ, ದೇವರ ಸಮ್ಮುಖವನ್ನ ಬಯಸಲ್ಪಡುವಾಗ, ದೇವರ ಆಶೀರ್ವಾದಗಳನ್ನ ಎದುರು ನೋಡಲ್ಪಡುವಾಗ, ದೇವರಲ್ಲಿ ನಮ್ಮ ಎಲ್ಲಾ ಪಾಪಗಳನ್ನ ಒಪ್ಪಿಕೊಂಡು ನಾವು ಅರಿಕೆ ಮಾಡಲ್ಪಡುವಾಗ ದೇವರು ನಮ್ಮನ್ನ ಉದ್ಧರಿಸಿ ಆತನ
ಕೃಪೆಯ ಮೂಲಕವಾಗಿ ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ನಮ್ಮ ಮಹಾಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಚಾನೆ ವೇಳೆ ಸ್ವಾಮಿ ನಿನ್ನ ಪಾದಸನದಲ್ಲಿ ಬರುವಂತೆ ನೀನು ಮಾಡಿದಂತಹ ಸಹಾಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಾತುಗಳಿಗೆ, ನಿನ್ನ ವಾಕ್ಯಗಳಿಗೆ ಸ್ವಾಮಿ ನಮ್ಮ ಮನಸ್ಸುಗಳನ್ನ ನಾವು ಕಠಿಣ ಮಾಡಿಕೊಳ್ಳದೆ ತಂದೆಯಾದ ದೇವರೇ ಸ್ವಾಮಿ ನಿಮಗೆ ವಿಧೇಯರಾಗಿ ಅಪ್ಪ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವಂತೆ ನಮ್ಮನ್ನ ಪ್ರೇರೇಪಿಸು ಸ್ವಾಮಿ. ದೇವ, ನೀನು ಹೇಳುವಂತ ಮಾರ್ಗಗಳಲ್ಲಿ ಸ್ವಾಮಿ, ನೀನು ಹೇಳುವಂತ ಮಾತುಗಳನ್ನ ಕೈಗೊಂಡು ನಡೆಯಲ್ಪಟ್ಟವರಾಗಿ ನಮ್ಮ ಜೀವಿತಗಳನ್ನ ನಾವು ರೂಪಿಸಿಕೊಳ್ಳುವಂತೆ ನಮ್ಮನ್ನ ಸಹಾಯ ಮಾಡು ತಂದೆಯಾದ ದೇವರೇ. ಅರಸನಾದಂತಹ ಒಂದು ಚಿತ್ಕೆನ ರೀತಿಯಲ್ಲಿ ನಿನ್ನ ಮಾತುಗಳಿಗೆ ತದ್ವಿರುದ್ಧವಾಗಿ ಹೋಗುವವರಾಗಿ ನಾವು ಕಾಣಿಸಿಕೊಳ್ಳದೆ ಅಪ್ಪ ಎಲ್ಲವನ್ನ ನಿನ್ನ ಸಮ್ಮುಖದಲ್ಲಿ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಆರೈಕೆ ಮಾಡಲ್ಪಟ್ಟವರಾಗಿ ನಿನ್ನ ಮೂಲಕವಾಗಿ ನೀನು ಕೊಡುವಂತಹ ಒಂದು ವಾಗ್ದಾನವನ್ನ ನಾನು ನಿಮ್ಮನ್ನ ಉದ್ಧರಿಸುವೆನು ಎಂಬುದಾಗಿ ಅಪ್ಪ ಆ ಉದ್ಧರಿಸುವವನ ಕೈಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಂತೆ ನನ್ನ ವಿಶೇಷವಾದಂತಹ ಸಹಾಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸು ಎಂಬುದಾಗಿ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮನ್ನ ನಡೆಸುವಾತನು ಆಗಿರುವಂತ ಪ್ರಭು ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವರಾಗಿದ್ದೇವೆ ಜೀವುಳ್ಳ ತಂದೆಯಾದ ದೇವರೇ, ಆಮೆನ್.